ನಮಸ್ತೆ ಫ್ರೆಂಡ್ಸ್. ನಾವು ಚಿಕ್ಕವರಿದ್ದಾಗ ಕಾಲವೇ ಚೆನ್ನಾಗಿತ್ತು. ಯಾಕೆ ಅಂತ ಹೇಳಿದರೆ ಆ ಟೈಮಲ್ಲಿ ಗಿಫ್ಟ್ ಎಲ್ಲ ಎಂತ ಸಹ ಇರಲಿಲ್ಲ. ನಾವು ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕಾದ್ರೆ, ಮದುವೆಗೆ ಹೋಗಬೇಕಾದ್ರೆ, ಅಥವಾ ನಾಮಕರಣಕ್ಕೆ ಹೋಗಬೇಕಾದ್ರೆ, ಸೀಮಂತಕ್ಕೆ ಹೋಗಬೇಕಾದ್ರೆ, ಅಥವಾ ಬರ್ತ್ಡೇಗೆ ಹೋಗಬೇಕಾದ್ರೆ, ಯಾವುದೇ ಫಂಕ್ಷನ್ಗೆ ಹೋಗಬೇಕಾದ್ರೂ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದರೆ ಮುಯ್ಯನ್ನು ಕೊಟ್ಟು ಬರ್ತಿದ್ದೇವೆ. ಮುಯ್ಯಿ ಅಂತ ಹೇಳಿದರೆ ಹಣವನ್ನು ಕೊಟ್ಟು ಬರ್ತಾ ಇದ್ವಿ. ನಂತರ ಏನಾಯ್ತು ಅಂತ ಹೇಳಿದ್ರೆ ಗಿಫ್ಟ್ ಕೊಡುವ ಪದ್ಧತಿ ಬಂತು. ಅದು ಎಷ್ಟು ಜನರಿಗೆ ಲಾಭ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ ಗಿಫ್ಟಿಂದ ಹಣ ಕೊಟ್ಟರಾದ್ರೂ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಯಾವುದಾದ್ರೂ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ. ಈ ಗಿಫ್ಟಿಂದ ಉಂಟಲ್ಲ, ಯಾರಿಗೆ ಒಳ್ಳೇದಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಕೆಟ್ಟ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಮನಸ್ಥಿತಿ ಇರುತ್ತೆ ನೋಡಿ, ಅವರು ಇದನ್ನು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಚಂದ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಚಿಕ್ಕವರಿರುವಾಗ ಎಂತಾಗ್ತಿತ್ತು ಅಂತ ಹೇಳಿದ್ರೆ, ಯಾರಾದ್ರೂ ನಮ್ಗೆ ಕೆಟ್ಟದು ಬಯಸ್ಬೇಕಾದ್ರೆ ಅಥವಾ ಯಾರಾದ್ರೂ ವಾಮಾಚಾರ ಮಾಡ್ಬೇಕಾದ್ರೆ ನಮ್ಮ ಮನೆಗೆ ಬರಬೇಕಿತ್ತು, ನಾವು ಇರುವ ಜಾಗಕ್ಕೆ ಬರಬೇಕಿತ್ತು, ನಮ್ಮ ಕೂದಲು ಬೇಕಿತ್ತು, ನಮ್ಮ ಉಗುರು ಬೇಕಿತ್ತು, ನಮ್ಮ ಬಟ್ಟೆ ಬೇಕಿತ್ತು, ಅಥವಾ ನಮ್ಮ ಮಣ್ಣು ಬೇಕಿತ್ತು, ಹಾಗೆಲ್ಲ ಹೇಳ್ತಾ ಇದ್ರು. ಆಯ್ತಾ. ಇವಾಗ ಏನು ಕೂಡ ಬೇಡ. ಆಯ್ತಾ. ನಿಮ್ಗೆ ಒಂದು ಗಿಫ್ಟ್ ಕೊಟ್ರೆ ಸಾಕು, ಅದರ ಜೊತೆಗೆ ನಿಮ್ಗೆ ಪ್ರಯೋಗ ಮಾಡಿ ಕಳಿಸ್ತಾರೆ. ಆದ್ರಿಂದ ನೀವು ಇಷ್ಟು ದಿವಸ ಗಿಫ್ಟ್ ಎಲ್ಲ ತಗೊಂಡಿದ್ರೆ ಉಂಟಲ್ಲ, ಇನ್ನು ಮುಂದೆ ಗಿಫ್ಟ್ ತಗೊಳ್ಳೋಕ್ಕಿಂತ ಮುಂಚೆ 1000 ಸಲ ಆಲೋಚನೆ ಮಾಡಿ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಬಯಸುವುದಿಲ್ಲ. 100ಕ್ಕೆ ಉಂಟಲ್ಲ 99% ಜನ ನಾವು ಹಾಳಾಗ್ಲಿ ಅಂತ ಹೇಳ್ಕೊಂಡೇ ಬಯಸುದು. ಅದರಲ್ಲಿ 1% ಜನ ಮಾತ್ರ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಬಯಸ್ತಾರೆ. ಅದು ಯಾರು ಅಂತ ಹೇಳಿದ್ರೆ, ಒಂದು ನಿಮ್ಮ ತಾಯಿ, ಎರಡನೇದು ನಿಮ್ಮ ಹೆಂಡತಿ, ಮೂರನೇದು ನಿಮ್ಮ ಮಕ್ಕಳು. ಅವರನ್ನು ಬಿಟ್ಟುಂಟಲ್ಲ ಬೇರೆ ಯಾರು ಕೂಡ ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಬಯಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಒಂದು ವಿಡಿಯೋ ಕೂಡ ಹಾಕ್ತೇನೆ ನೋಡಿ, ಯಾವ ರೀತಿಯಲ್ಲಿ ವಾಮಾಚಾರ ಮಾಡ್ಕೊಂಡುಂಟಲ್ಲ ನಮ್ಗೆ ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ ಅಂತ ಹೇಳ್ಕೊಂಡು. ಅದನ್ನು ನೋಡಿದ ನಂತರ ಕೂಡ ನಿಮಗೆ ಗಿಫ್ಟ್ ತಗೊಳ್ಬೇಕಾ ಬೇಡವಾ ಅಂತ ಹೇಳ್ಕೊಂಡು ನೀವೇ ಆಲೋಚನೆ ಮಾಡಿ. ಯಾಕಂತ ಹೇಳಿದ್ರೆ ಗಿಫ್ಟ್ ನೋಡಿ, ಅವರು ಕೊಡುವುದು ಎಂತ ಐಟಮ್ ಕೊಡ್ತಾರೆ, ಆ ಐಟಮ್ನನ್ನು ನಾವು ಹಣ ಕೊಟ್ಟು ತಗೊಳ್ಲಿಕ್ಕೆ ಆಗುದಿಲ್ವಾ, ತಗೊಳ್ಲಿಕ್ಕಾಗುತ್ತಲ್ವಾ. ಆದ್ರಿಂದ ನಾನು ಹೇಳುದೇನಂತ ಹೇಳಿದ್ರೆ, ನೀವು ಗಿಫ್ಟ್ ತಗೊಳ್ಳುವಂತಹದ್ದೆಲ್ಲ ಪರಿಸ್ಥಿತಿ ಬಂದ್ರೆ ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಆಶೀರ್ವಾದವೇ ಉಡುಗೊರೆ ಅಂತ ಹೇಳ್ಕೊಂಡು ಹಾಕಿ ಬಿಡಿ. ಇಲ್ಲ ಅಂತ ಹೇಳಿದ್ರೆ ಹಣ ಕೊಡುವವರು ಮಾತ್ರ ಕೊಡಿ, ಈ ಗಿಫ್ಟ್ಗಳನ್ನೆಲ್ಲ ನಾವು ತಗೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಹೇಳಿ, ಬಾಯಿ ಬಿಟ್ಟು ಹೇಳಿ. ಮದುವೆದು ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಹೋಗುವಾಗ, ಅಥವಾ ಗೃಹ ಪ್ರವೇಶದ್ದು ಕೊಡ್ಲಿಕ್ಕೆ ಹೋಗುವಾಗ, ಅಥವಾ ನಿಮ್ದು ಮಗುವಿನ ನಾಮಕರಣಕ್ಕೆ ಕೊಡ್ಲಿಕ್ಕೆ ಹೋಗುವಾಗ ಬಾಯಿ ಬಿಟ್ಟು ಹೇಳಿ, ನಮ್ಗೆ ಗಿಫ್ಟಲ್ಲಿ ಎಂತ ಸಹ ಕೊಡುವುದು ಬೇಡ ಅಂತ ಹೇಳ್ಕೊಂಡು. ಒಂದು ವೇಳೆ ನಿಮ್ಗೆ ಇಷ್ಟ ಇದ್ರೆ, ನಿಮ್ಮ ಆಸೆಗೆ ಎಷ್ಟು ಉಂಟು ನೋಡಿ, ನಿಮ್ಮ ಹತ್ರ ಉಂಟು ನೋಡಿ, ಅಷ್ಟು ಹಣವನ್ನು ಕೊಟ್ಟು ಹೋಗಿ. ಅದನ್ನು ಬಿಟ್ಟರೆ ಬೇರೆ ಏನು ಕೂಡ ಬೇಡ ಅಂತ ಹೇಳ್ಕೊಂಡು. ಆಮೇಲೆ ಏನ್ ಮಾಡುದು ಗೊತ್ತಾ, ಗಿಫ್ಟ್ ಎಲ್ಲ ತಗೊಳ್ಳೋದು ನಮ್ಗೆ ಭಯಂಕರ ಖುಷಿ. ಧರ್ಮಕ್ಕೆ ಸಿಕ್ಕುವಾಗ ನಾವೆಂತಕ್ಕೆ ಬಿಡ್ತೇವೆ ಅಲ್ವಾ, ಗಿಫ್ಟ್ ತಗೊಳ್ಳೋದು. ಆಮೇಲೆ ಆ ಗಿಫ್ಟ್ ಬಂದ ನಂತರ ಉಂಟಲ್ಲ, ಅದ್ರಲ್ಲಿ ಎಂತ ಮಾಡ್ತಾರೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ. ಆಮೇಲೆ ಹೇಳುದು ಏನಂತ ಹೇಳಿದ್ರೆ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ಗಂಡ ನಮ್ಮನ್ನು ಬಿಟ್ಟು ಬೇರೆ ಹೆಣ್ಣು ಮಕ್ಕಳನ್ನು ನೋಡ್ತಾ ಇದ್ದಾರೆ, ಮನೆಯಲ್ಲಿ ದುಡ್ದ ಹಣ ನಿಲ್ತಾ ಇಲ್ಲ, ನಮ್ಗೆ ಯಾರೋ ಏನೋ ಕೆಟ್ಟದು ಮಾಡಿದ್ದಾರೆ, ನಮ್ಮ ಮನೆಯಲ್ಲಿ ಯಾವತ್ತೂ ಜಗಳ ನಡೀತಾ ಉಂಟು, ಅಥವಾ ನಮ್ಮ ಮನೆಯಲ್ಲಿ ಸಂತೋಷವೇ ಇಲ್ಲ, ನಮ್ಮ ಮನೆಯಲ್ಲಿ ಖುಷಿಯೇ ಇಲ್ಲ, ನಮ್ಮ ಮನೆದು ಮಹಾಲಕ್ಷ್ಮಿ ನಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ ಏನೋ, ಅಥವಾ ನಿಮ್ಮ ಮಕ್ಕಳು ಆಯ್ತಾ ನಿಮ್ಗೆ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆಗಿ ಹೋಗುವುದು, ಇಂಥದ್ದೆಲ್ಲದೂ ಕೂಡ ನಡೀತಾ ಇರುತ್ತೆ. ನಾನು ಇವಾಗ ಒಂದು ಸೈಡಲ್ಲಿ ವಿಡಿಯೋ ಹಾಕ್ತೇನೆ ನೋಡಿ, ಅದರಲ್ಲಿ ಏನಾಯ್ತು ಅಂತ ಹೇಳ್ಕೊಂಡು ಹೇಳಿದ್ರೆ, ಗಿಫ್ಟ್ ರೀತಿಯಲ್ಲಿ ಆ ಹುಡುಗಿ ಕೂಡ ಒಂದು ಚಪ್ಪಲಿಯನ್ನು ತಗೊಂಡ್ಲು ನೋಡಿ. ಚಪ್ಪಲಿಯಲ್ಲೇ ಅವಳು ಮಾಡಿ ಕೊಡ್ತಾರೆ ಅಂತ ಹೇಳುವಾಗ ನಮ್ಗೆ ಬೇರೆ ಇದರಲ್ಲಿ ಮಾಡಿ ಕೊಡುದಿಲ್ವಾ. ಚಪ್ಪಲಿ ತಗೊಂಡ ನಂತರ ಏನಾಯ್ತು ಅಂತ ಹೇಳಿದ್ರೆ, ಆ ಹುಡುಗಿ ಚಪ್ಪಲಿಯನ್ನು ಹಾಕೊಂಡು ಯೂಸ್ ಮಾಡ್ತಾ ಇದ್ಲು. ಅವಳಿಗೆ ಆಮೇಲೆ ಮನೆಯಲ್ಲಿ ಉಂಟಲ್ಲ ಪ್ರಾಬ್ಲಮ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಳಿಗೆ ಎನಿಸ್ತು ಏನಂತ ಹೇಳಿದ್ರೆ, ಈ ಚಪ್ಪಲಿ ತಕೊಂಡ ನಂತರನೇ ಅಲ್ವಾ ನಮ್ಗೆ ಈ ತರದೆಲ್ಲ ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅದು ಕೂಡ ಗಿಫ್ಟ್ ರೂಪದಲ್ಲಿ. ಚಪ್ಪಲಿ ತಕೊಂಡ ನಂತರ ಅಲ್ಲ ಈ ತರದ್ದು ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಕೊಂಡು ಅವಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಚಪ್ಪಲಿಯನ್ನು ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಸ್ವಲ್ಪ ಮೇಲ್ಗಡೆ ಉಬ್ಬಿತ್ತಂತೆ, ಅದಕ್ಕೆ ಅದು ಏನಿದೆ ನೋಡೋಣ ಅಂತ ಹೇಳ್ಕೊಂಡು ಆ ಚಪ್ಪಲಿಯನ್ನು ಕಟ್ ಮಾಡುವಾಗ ಅದರಲ್ಲಿ ವಾಮಾಚಾರ ಮಾಡಿ ಇಟ್ಟಿದ್ದಾರೆ ನೋಡಿ. ಯಾವ ಯಾವ ರೀತಿಯಲ್ಲಿ ಯಾವ ವಸ್ತುವಿನಲ್ಲಿ ಇಡ್ತಾರೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಏನಂತ ಹೇಳಿದ್ರೆ, ಯಾರಾದ್ರೂ ಏನಾದ್ರು ತಿನ್ಲಿಕ್ಕೆ ಕೊಟ್ಟರೆ ಕೂಡ ತಗೊಳ್ಬೇಡಿ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಸ್ಮಶಾನದಲ್ಲಿ ಶವ ಇರ್ತದಲ್ವಾ, ಅದ್ರದ್ದು ಬೂದಿಯಿಂದ ವಾಮಾಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯ್ತಾ, ತುಂಬಾ ಜನ ಹೇಳ್ತಾರೆ. ಅದನ್ನು ನೀವು ಉಂಟಲ್ಲ ಕುಂಕುಮಕ್ಕೆ ಹಾಕಿ ಕೊಡ್ತಾರೆ, ವಿಭೂತಿಗೆ ಹಾಕಿ ಕೊಡ್ತಾರೆ, ಅಥವಾ ನೀವು ತಿನ್ನುವ ಫುಡ್ಗೆ ಹಾಕಿ ಕೊಡ್ತಾರೆ, ಅಥವಾ ಬಟ್ಟೆಗೆ ಒರೆಸಿ ಕೊಡ್ತಾರೆ, ಯಾವುದಾದ್ರೂ ರೂಪದಲ್ಲಿ ನಿಮ್ಮ ದೇಹಕ್ಕೆ ಸೇರುವ ಹಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದೆ. ಆದರೆ ಇದು ನೋಡಿ, ಗಿಫ್ಟ್ ರೂಪದಲ್ಲಿ ನಿಮ್ಗೆ ಗೊತ್ತೇ ಆಗುದಿಲ್ಲ. ಯಾರು ಚಪ್ಪಲಿ ಎಲ್ಲ ಓಪನ್ ಮಾಡ್ಕೊಂಡು ಕೂತ್ಕೊಳ್ತಾರಾ, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಗಿಫ್ಟ್ ಬಂತು ಅಂತ ಹೇಳ್ಕೊಂಡು ನೋಡುವ, ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಹೇಳುವ, ಅದನ್ನೆಲ್ಲ ನಾವು ಓಪನ್ ಮಾಡ್ಕೊಂಡು ನೋಡ್ತೇವೆ. ಆ ಗಿಫ್ಟ್ ಬಾಕ್ಸ್ ಮಾತ್ರ ಓಪನ್ ಮಾಡಿ ಅದನ್ನು ತಗೊಂಡು ಹೋಗಿ ಶೋಕೇಸಲ್ಲಿ ಇಡುವುದಾ, ಅಥವಾ ಎಲ್ಲಾದ್ರೂ ಇಡ್ತೇವೆ. ಅದನ್ನು ಬಿಟ್ಟು ಅದನ್ನೆಲ್ಲ ಓಪನ್ ಮಾಡಿ ಎಲ್ಲ ನೋಡುದಿಲ್ಲ ಅಲ್ವಾ. ಆದ್ರಿಂದ ನಾನು ಹೇಳುದು ಏನಂತ ಹೇಳಿದ್ರೆ, ನಿಮ್ಮ ಶತ್ರುಗಳನ್ನು ಬೇಕಾದ್ರೆ ನೀವು ನಂಬಬಹುದು ಆಯ್ತಾ. ಶತ್ರುಗಳು ನಿಮ್ಮ ಹತ್ತಿರನೇ ಇರುವುದಿಲ್ಲ,
ಆದರೆ ಈ ಹಿತಶತ್ರುಗಳು ಅಂತ ಹೇಳ್ತಾರಲ್ಲ, ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರು, ಅವರನ್ನು ಯಾವತ್ತೂ ಕೂಡ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಶತ್ರುಗಳು ನಿಮಗೆ ಗಿಫ್ಟ್ ಕೊಟ್ಟರೆ ನೀವು ತಗೊಳ್ದಿಲ್ಲ, ನಿಮಗೆ ಗೊತ್ತುಂಟು ಅವ್ರು ನಿಮ್ಮ ಶತ್ರು ಅಂತ ಹೇಳ್ಕೊಂಡು ಗೊತ್ತು. ನೀವು ಗಿಫ್ಟ್ ತಗೊಂಡ್ರದ್ರಲ್ಲಿ ಎಂತಾದ್ರೂ ಮಾಡಿ ಕೊಟ್ರೆ ಅಂತ ಹೇಳ್ಕೊಂಡು ಕೂಡ ನಿಮಗೆ ಗೊತ್ತುಂಟು, ಆದರೆ ನೀವು ತಗೊಳ್ಳೋದಿಲ್ಲ. ಅದೇ ನಿಮ್ಮ ಫ್ರೆಂಡ್ಸ್ಗಳು ನಿಮಗೆ ಗಿಫ್ಟ್ ಕೊಟ್ಟರೆ ಅಥವಾ ನಿಮ್ಮ ರಿಲೇಟಿವ್ಸ್ಗಳು ನಿಮಗೆ ಗಿಫ್ಟ್ ಕೊಟ್ಟರೆ ನೀವು ತಗೊಳ್ಳೋದಿಲ್ವಾ? ತಗೊಳ್ತೀರಾ. ಆದ್ರಿಂದ ನಿಮ್ಮ ಮನೆಯ ಸಂತೋಷ ನೋಡ್ಲಿಕ್ಕೆ ಇಷ್ಟಪಡ್ತಿದ್ದವರು, ನಿಮ್ಮ ಏಳಿಗೆಯನ್ನು ಸಹಿಸದೇ ಇದ್ದವರು, ನಿಮಗೆ ಒಳ್ಳೇದಾಗಬಾರ್ದು ಅಂತ ಹೇಳ್ಕೊಂಡು ಬಯಸುವವರು, ಗಂಡ ಹೆಂಡತಿ ದೂರ ಆಗಲಿ ಅಂತ ಹೇಳ್ಕೊಂಡು ಬಯಸುವವರು, ನಿಮ್ಮ ಇದು ಅಂದರೆ ಹಾಲಿಗೆ ಮೊಸರು ಹಿಂಡುವವರು, ಅಂಥವರೆಲ್ಲ ತುಂಬ ಜನ ಇರ್ತಾರೆ. ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿ ಪ್ರಯೋಗ ಮಾಡಿ ನಿಮಗೆ ಮನೆಗೆ ಗೊತ್ತಿಲ್ಲದ ರೀತಿಯಲ್ಲೇ ತಂದು ಕೊಡ್ತಾರೆ. ನಿಮಗೆ ಗೊತ್ತೇ ಆಗೋದಿಲ್ಲ ಅದರಲ್ಲಿ ಆ ವಸ್ತುವನ್ನು ತಂದು ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು. ಆದ್ದರಿಂದ ಇಷ್ಟು ದಿವಸ ಆಗಿ ಹೋಯಿತು. ಇನ್ನು ಮುಂದಾದರೂ ದಯವಿಟ್ಟು ಯಾರೇ ಗಿಫ್ಟ್ ಕೊಟ್ಟರು ಕೂಡ ಅದು ನಿಮ್ಮ ಫ್ರೆಂಡ್ಸ್ ಬೇಕಾದರೆ ಆಗಿರಲಿ ಅಥವಾ ಯಾರು ಬೇಕಾದರೆ ಆಗಿರಲಿ ತಗೊಳ್ಳಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಆ ಗಿಫ್ಟ್ ತಗೊಂಡ ನಂತರ ಸಮಸ್ಯೆ ಬರ್ತಾ ಇದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾದರೆ ಉಂಟಲ್ಲ, ಒಂದು ಸಲ ಆ ಗಿಫ್ಟನ್ನು ಓಪನ್ ಮಾಡಿ. ಏನಂತ ಹೇಳಿದ್ರೆ ಅದು ಧರ್ಮಕ್ಕೆ ಸಿಕ್ಕಿದಲ್ವಾ, ನೀವೇನು ದುಡ್ಡು ಕೊಟ್ಟು ತಗೊಳ್ಳಿಲ್ಲಲ್ಲ, ಓಪನ್ ಮಾಡಿ, ಯಾರ್ದೋ ಹಣ ಹೋದರೆ ಆಯಿತಾ. ಅದರಿಂದ ಒಂದು ಸಲ ಓಪನ್ ಮಾಡಿ ನೋಡಿ, ಅದರಲ್ಲಿ ಏನಾದರೂ ಮಾಡಿ ಕೊಟ್ಟಿದ್ದಾರಾ ಅಂತ ಹೇಳ್ಕೊಂಡು ಒಂದು ಸಲ ನೋಡಿ. ಅದರಿಂದ ಏನು ಮಾಡಿ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಹೇಳಿದರೆ ಪುನಃ ಅವರು ಗಿಫ್ಟ್ ಕೊಟ್ಟರೆ, ಅಂದರೆ ಅಂತಹ ವ್ಯಕ್ತಿ ಗಿಫ್ಟ್ ಕೊಟ್ಟರೆ ಉಂಟಲ್ಲ ತಗೊಳ್ಬಹುದು. ಅದನ್ನು ಬಿಟ್ಕೊಂಡು ಉಂಟಲ್ಲ, ನಿಮಗೆ ಯಾವುದಾದ್ರೂ ಡೌಟ್ ಬರುವ ವಸ್ತು ಅದರೊಳಗೆ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಇನ್ನು ಮುಂದೆ ಇವರು ಯಾವ ಗಿಫ್ಟ್ ಕೊಟ್ಟರು ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಆದಷ್ಟು ನಿಮ್ಮ ಮತ್ತು ಅವರದ್ದು ಉಂಟಲ್ಲ ಸಂಬಂಧ ದೂರ ಮಾಡ್ಕೊಳ್ಳಿಕ್ಕೆ ನೋಡಿ. ಯಾಕಂತ ಹೇಳಿದರೆ ಒಂದು ಸಲ ಕೆಟ್ಟದ್ದು ಬಯಸಿದವರು ಉಂಟಲ್ಲ, ಇನ್ನೊಂದು ಸಲ ನಿಮ್ಮ ಹತ್ರ ಎಷ್ಟು ಬೆಣ್ಣೆ ಹಾಕಿ ಮಾತಾಡಿದ್ರು ಕೂಡ ಅವರ ಮನಸ್ಸಿನಲ್ಲಿ ವಿಷ ಹಾಗೇ ಇರುತ್ತೆ. ಎದುರುಗಡೆ ಮಾತ್ರ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಮನಸ್ಸಿನಲ್ಲಿ ಉಂಟಲ್ಲ ಕೊತ್ತ ಅಂತ ಇರುತ್ತೆ. ಹೇಗೆ ಹಾಳು ಮಾಡೋದು, ಇವ್ರದ್ದು ಜೀವನ ಹೇಗೆ ಹಾಳು ಮಾಡೋದು ಅಂತ ಹೇಳ್ಕೊಂಡು ಕಾಯ್ತಾ ಕೂತ್ಕೊಂಡಿರ್ತಾರೆ. ಆದ್ದರಿಂದ ದಯವಿಟ್ಟು ಉಂಟಲ್ಲ ಈ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಗಿಫ್ಟ್ ಅಗತ್ಯವೇ ಇಲ್ಲ. ನಮಗೆ ಹಿಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಇತ್ತು ನೋಡಿ, ಹಣ ಕೊಡೋದು, ಫಂಕ್ಷನ್ಗೆಲ್ಲ ಹೋಗುವಾಗ ಹಣ ಕೊಡ್ತಿದ್ವಿ, ಅದೇ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬರುವ ಪುನಃ ಆಯ್ತಾ. ನಮ್ಮ ಸನಾತನ ಧರ್ಮವನ್ನು ನಾವು ಬಿಟ್ಟು ಕೊಡೋದು ಬೇಡ. ನಮ್ಮ ಸನಾತನ ಧರ್ಮದಲ್ಲಿ ಗಿಫ್ಟ್ ತಗೊಳ್ಳೋದು ಅದೆಲ್ಲ ಎಂತ ಸಹ ಇಲ್ಲ ಆಯ್ತಾ. ಒಂದೇ ಹಣ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಏನಾದರೂ ಮನೆಗೆ ಬೇಕಾದ ಐಟಮ್ಗಳನ್ನು, ಅಂದರೆ ಅಡಿಗೆಗೆ ಬೇಕಾದ ವಸ್ತುಗಳನ್ನು ಆ ರೀತಿಯೆಲ್ಲ ಕೊಡ್ತಾರೆ ಬಿಟ್ಟರೆ ಇಂತಹ ಗಿಫ್ಟ್ಗಳನ್ನೆಲ್ಲ ಅದು ಬೇರೆ ಕಡೆಯಿಂದ ನಾವು ಕಲ್ತಿರೋದು. ನಾವು ಹಿಂದಿನಿಂದ ಅದನ್ನು ಮಾಡಿಕೊಂಡು ಬಂದಿಲ್ಲ. ಇನ್ನು ಮುಂದಾದರೂ ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡು ಹೇಳೋದಾದರೆ ಉಂಟಲ್ಲ, ದಯವಿಟ್ಟು ಈ ಗಿಫ್ಟ್ಗಳನ್ನು ಆಯಿತಾ, ಗಿಫ್ಟ್ಗಳನ್ನು ತಗೊಳ್ಳೋದನ್ನು ಬಿಟ್ಟು ಬಿಡಿ. ಆ ಗಿಫ್ಟಿಂದಲೇ ನಿಮ್ಮ ಜೀವನ ಹಾಳಾಗೋದು ಅಂತ ಹೇಳ್ಕೊಂಡು ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ. ಅದ್ರ ಜೊತೆಗೆ ಮತ್ತೊಂದು ಹೇಳಬೇಕು ಅಂತ ಹೇಳಿದರೆ, ಗಿಫ್ಟ್ ಕೊಡೋವರೆಲ್ಲರೂ ಕೂಡ ಕೆಟ್ಟವರಾಗಿರುವುದಿಲ್ಲ, ಒಳ್ಳೆಯವರು ಕೂಡ ಇರ್ತಾರೆ. ಆದರೆ ಉಂಟಲ್ಲ ನಮ್ಮ ಜಾಗ್ರತೆಯಲ್ಲಿ ನಾವಿರೋದು ಒಳ್ಳೆಯದಲ್ವಾ. ಆದ್ದರಿಂದ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾವು ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.